ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇಡ್ತಿದ್ದೀವಿ. ಈ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿದ ಮೇಲೆ ನೀವು ಕೂಡ ನಿಮ್ಮ ಹಳ್ಳಿಗಳಲ್ಲಿ ನಡೆದಿರೋ ಕಾಮಗಾರಿಗಳ ವಾಸ್ತವದ ಸತ್ಯಾಸತ್ಯತೆ ಬಗ್ಗೆ ಆಲೋಚನೆ ಮಾಡೋದಂತೂ ಗ್ಯಾರಂಟಿ. ಯಾಕೆಂದ್ರೆ ಇದು ಒಂದು ಗ್ರಾಮ ಪಂಚಾಯಿತಿಯ ಸ್ಟೋರಿ ಅಲ್ಲ, ರಾಜ್ಯ ಪ್ರತಿ ಗ್ರಾಮ ಪಂಚಾಯಿತಿಯ ವಿಚಾರದಲ್ಲೂ ರಾಜ್ಯದ ಜನತೆ, ಅದರಲ್ಲೂ ಗ್ರಾಮಗಳಲ್ಲಿರುವ ಜನರು ತಪ್ಪದೆ ಎಚ್ಚೆತ್ತುಕೊಳ್ಳಲೇಬೇಕಾದ ಸ್ಟೋರಿ. ಇಷ್ಟಕ್ಕೂ ಇವತ್ತಿನ ಅನ್ವೇಷಣೆಯ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಏನಿದೆ ಅಂತೀರಾ? ಅದುವೇ ಮಧುಗಿರಿ MLA KN ರಾಜಣ್ಣನವರ ಮತಕ್ಷೇತ್ರದಲ್ಲಿರುವ ನೇರಳೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ PDO ನಡೆಸುತ್ತಿರೋ ತುಘಲಕ್ ದರ್ಬಾರ್ನ ಕಹಾನಿ. ಈ ಬಗ್ಗೆ ನೋಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಒಮ್ಮೆ ಈ ವಿಡಿಯೋ ನೋಡಿ. ಇದು ಮಧುಗಿರಿ ತಾಲೂಕಿನ ನೇರಳೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರೋ ದೊಡ್ಡ ಗಲ್ಲರಹಟ್ಟಿಯ ಸರ್ವೆ ನಂಬರ್ 53. ಇದೇ ಸರ್ವೆ ನಂಬರ್ನಲ್ಲೇ ನಿರ್ಮಿಸಿರುವ ಗೋಕಟ್ಟೆ ಕಾಮಗಾರಿಯ ಚಿತ್ರಣವನ್ನೇ ಇಂದು ನಾವು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಸ್ನೇಹಿತರೆ, ನೇರಳೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಊಹಿಸದ ಭ್ರಷ್ಟಾಚಾರ ನಡೆದಿರೋದು ಅನ್ವೇಷಣೆ ತಂಡದ ಗಮನಕ್ಕೆ ಬಂತು. ಹೀಗೆ ಕೇಳಿ ಬಂದ ದೂರನ್ನ ಖುದ್ದು ಪರಿಶೀಲಿಸದೆ ಭ್ರಷ್ಟಾಚಾರ ನಡೆದಿರೋದನ್ನ ಖಚಿತಪಡಿಸೋಕಾಗಲ್ಲ. ಅದಕ್ಕೆ ಖುದ್ದು ಅನ್ವೇಷಣಾ ತಂಡವೇ ಆ ದೂರನ್ನ ಪರಿಶೀಲಿಸಲು ನೇರಳೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರೋ ಕಾಮಗಾರಿಗಳನ್ನ ಪರಿಶೀಲಿಸೋಕೆ ಆನ್ ಸ್ಪಾಟ್ಗೆ ಹೋಯ್ತು. ಅಲ್ಲಿ ಕಂಡು ಬಂದ ಪ್ರತಿಯೊಂದು ಕಾಮಗಾರಿ, ಆ ಕಾಮಗಾರಿಯ ವಿವರಗಳು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿತ್ತು. ಅದರಲ್ಲಿ ಪ್ರಧಾನವಾಗಿ ಕಂಡು ಬಂದಿದ್ದೆ ಗೋಕಟ್ಟೆಗಳ ಕಾಮಗಾರಿ. ಸ್ನೇಹಿತರೆ, ಮೊದಲಿಗೆ 2023 ಹಾಗೂ 24ರಲ್ಲಿ ಸರ್ವೆ ನಂಬರ್ 53ರಲ್ಲಿ 6,50,000 ವೆಚ್ಚದಲ್ಲಿ ಗೋಕಟ್ಟೆ ನಿರ್ಮಿಸಿರುವುದಾಗಿ ಬೋರ್ಡ್ ಕೂಡ ಹಾಕಿದ್ದಾರೆ. ಇದರಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿರೋದು 12/8/2024 ಎಂದು ಕೂಡ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇನ್ನು ಇದರ ಪಕ್ಕದಲ್ಲಿಯೇ 2023 ಹಾಗೂ 24ನೇ ಸಾಲಿನಲ್ಲಿ ಸರ್ವೆ ನಂಬರ್ 295/2ರಲ್ಲಿ ಪಕ್ಕದ ಕಾಲುವೆ ಅಭಿವೃದ್ಧಿ ಮಾಡೋಕೆ 3 ಲಕ್ಷ ಖರ್ಚಾಗಿದೆ ಎನ್ನುವ ಮತ್ತೊಂದು ಬೋರ್ಡ್ ಕೂಡ ಇದೆ. ಅಲ್ಲದೆ ಈ ಕಾಲುವೆ ನಿರ್ಮಾಣ ಪ್ರಾರಂಭ ಆಗಿರೋದು ಕೂಡ 13/3/2024ರಲ್ಲಿ. ಇದಿಷ್ಟೇ ಅಲ್ಲ, ಮತ್ತೊಂದು ಬೋರ್ಡ್ ಕೂಡ ಇಲ್ಲಿ ಹಾಕಿದ್ದಾರೆ. ಅದುವೇ 2024 ಹಾಗೂ 25ನೇ ಸಾಲಿನಲ್ಲಿ ಅಂದಾಜು 2 ಲಕ್ಷ ವೆಚ್ಚದಲ್ಲಿ ಗೋಕಟ್ಟೆ ನಿರ್ಮಾಣ ಮಾಡಿರೋ ವಿವರಗಳು ಆ ಬೋರ್ಡ್ ನಲ್ಲಿದೆ. ಇನ್ನು ಈ ಕಾಮಗಾರಿ ಪ್ರಾರಂಭವಾಗಿರೋದು ಕೂಡ 8/9/2024ರಲ್ಲಿ. ಇಲ್ಲಿ ಹಾಕಿರುವ ನೇಮ್ ಆಫ್ ವರ್ಕ್ ಬೋರ್ಡ್ ಗಳ ಪ್ರಕಾರ 2024ರ ಮಾರ್ಚ್ 13ರಿಂದ ಸೆಪ್ಟೆಂಬರ್ 8ನೇ ತಾರೀಕಿನವರೆಗೂ ಅಕ್ಕಪಕ್ಕದಲ್ಲೇ ಇರುವ ಸರ್ವೆ ನಂಬರ್ 53 ಹಾಗೂ ಸರ್ವೆ ನಂಬರ್ 295/2ರಲ್ಲಿ ಬರೋಬ್ಬರಿ 11,50,000 ರೂಪಾಯಿ ವೆಚ್ಚದಲ್ಲಿ ಗೋಕಟ್ಟೆ ಹಾಗೂ ಅದಕ್ಕೆ ಸಂಬಂಧಿಸಿದ ಕಾಲುವೆ ನಿರ್ಮಾಣ ಮಾಡಲಾಗಿದೆ. ಆದರೆ ವಾಸ್ತವದಲ್ಲಿ 11,50,000 ರೂಪಾಯಿಯ ಕೆಲಸ ಸರ್ವೆ ನಂಬರ್ 53 ಹಾಗೂ ಸರ್ವೆ ನಂಬರ್ 295/2ರಲ್ಲಿ ನಡೆದಿದೆಯಾ ಎನ್ನುವ ಪ್ರಶ್ನೆ ಸದ್ಯ ಭುಗಿಲೆದ್ದಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಕಾಲುವೆಗಳು ಮೇಲ್ಪದರದಲ್ಲಿ ಜೋಡಿಸಿರುವ ಕಲ್ಲುಗಳು, ಆ ಕಾಲುವೆಗಾಗಿ ನಿರ್ಮಿಸಿರುವ ಗೋಡೆಗಳು ನೋಡಿದ್ರೆ ಕಳೆದ 8-10 ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿರೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಇನ್ನು ಕಳೆದ 2021-22, 2022-23, 2023-24 ಹಾಗೂ 2024-25ರ ಸಾಲಿನಲ್ಲೂ ನಿರಂತರವಾಗಿ ಸರ್ವೆ ನಂಬರ್ 53ರಲ್ಲಿ ಗೋಕಟ್ಟೆ ನಿರ್ಮಾಣಕ್ಕಾಗಿಯೇ ಹಣ ಮಂಜೂರು ಆಗಿರುವುದಾಗಿ ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗೆ ದಾಖಲೆಗಳಲ್ಲಿ ಉಲ್ಲೇಖವಾಗಿರೋ ವಿವರಗಳಿಗೂ ಸರ್ವೆ ನಂಬರ್ 53 ಹಾಗೂ ಸರ್ವೆ ನಂಬರ್ 295/2ರಲ್ಲಿ ನಡೆದಿರುವ ಕಾಮಗಾರಿಗಳಿಗೂ ಅಜಗಜಾಂತರ ವ್ಯತ್ಯಾಸ ಇರೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಕೇವಲ ಗೋಕಟ್ಟೆಗಳಲ್ಲಿ ಮಾತ್ರವೇ ಊಹಿಸದಷ್ಟು ಬೃಹತ್ ಪ್ರಮಾಣದಲ್ಲಿ ಅಕ್ರಮ ನಡೆದಿರೋದು ಮೇಲ್ನೋಟಕ್ಕೆ ಕಾಣಿಸುತ್ತಿದೆ. ಕೇವಲ
ಇಷ್ಟು ಮಾತ್ರವಲ್ಲ, ಇದೇ ನೇರಳೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಗೋಕಟ್ಟೆಗಳು ಬಿಟ್ಟು ಉಳಿದ ಕಾಮಗಾರಿಗಳ ಬಗ್ಗೆ ಕೂಡ ಕೆಲವು ಅನುಮಾನಗಳು ಭುಗಿಲೆದ್ದಿವೆ. ಮಂಜೂರಾಗಿರುವ ಹಣಕ್ಕೂ ಕಾಮಗಾರಿ ನಡೆದಿರುವುದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಆ ಬಗ್ಗೆಯೂ ಮತ್ತಷ್ಟು ವಿಸ್ತಾರವಾಗಿ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನಷ್ಟು ದಾಖಲೆ ಸಮೇತ ತೋರಿಸ್ತೀವಿ. ಸ್ನೇಹಿತರೆ, ನಾವು ಹೇಳೋದಿಷ್ಟೇ, ಗ್ರಾಮಗಳು ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರ ಘೋಷಣೆ ಮಾಡೋ ಯೋಜನೆಗಳು, ಗ್ರಾಮಗಳ ಅಭಿವೃದ್ಧಿಗಾಗಿ ರಿಲೀಸ್ ಆಗುವ ಅನುದಾನಗಳನ್ನ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿರೋ ಅಧಿಕಾರಿಗಳು, ಅಧ್ಯಕ್ಷರೆಲ್ಲರೂ ಸಮರ್ಪಕವಾಗಿ ಬಳಸಬೇಕು. ಆಗ ಮಾತ್ರವೇ ಮಾದರಿ ಗ್ರಾಮಗಳ ನಿರ್ಮಾಣ ಮಾಡೋಕೆ ಸಾಧ್ಯವಾಗುತ್ತೆ. ಈ ಬಗ್ಗೆ ಗ್ರಾಮಸ್ಥರು ಕೂಡ ಈ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಇಲ್ಲದೆ ಹೋದರೆ ಊಹಿಸದ ಭ್ರಷ್ಟಾಚಾರಗಳು ಸದ್ದಿಲ್ಲದೆ ನಡೆಯುತ್ತಲೇ ಇರುತ್ತೆ. ಆಗ ಅದರ ಕಳಂಕ ಸರ್ಕಾರಕ್ಕೂ ಅಂಟಿಕೊಳ್ಳೋದು 100ಕ್ಕೆ 100ರಷ್ಟು ಸತ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.